ಸುದರ್ಶನ್ ಸರ್, ಈಗ ನಾವು ಫ್ಯೂಯಲ್ ಪಾರ್ಟಿಗೆ ಸ್ಟಾರ್ಟ್ ಮಾಡೋಣ ಸರ್. ಕಾರಣ ಈ ವಿಮಾನ ಸರಿಯಾಗಿ ಜೋಡಣೆ ಆಗಿಲ್ಲ, ಇದು ಹಾರಬೇಕಾದ್ರೆ ಮುರಿದು ಹೋಗಬಹುದು ಅಂತ ಕೂಡ ಒಬ್ಬ ಇಂಜಿನಿಯರಲ್ಲಿ ಮಾತಾಡಿದ್ರು. ಇರಲಿ, ಅದನ್ನ ಪಕ್ಕಕ್ಕೆ ಇಟ್ಬಿಟ್ಟು ನಾವು ಮಾತಾಡೋದಾದರೆ, ಎರಡೂ ಎಂಜಿನ್ ಫೇಲ್ ಆಗುತ್ತೆ ಅಂತ ಬಂದಾಗ ಈ ಫ್ಯೂಯಲ್ ಕಂಟಾಮಿನೇಟ್ ಆಗಿತ್ತಾ? ನಾವು ಸಾಮಾನ್ಯವಾಗಿ ಮಾತಾಡ್ತೀವಿ ಸರ್, ನಾವು ಕಾರು, ಬೈಕು, ಸ್ಕೂಟರ್ಗಳ ವಿಚಾರದಲ್ಲಿ ಪೆಟ್ರೋಲ್ ಸರಿ ಇಲ್ಲ ಅಂದರೆ ಆಫ್ ಆಗಿಬಿಡುತ್ತೆ ಕಂಡ್ರು, ಕಾರ್ಬ್ಯುರೇಟರಲ್ಲಿ ಏನಾದರೂ ಬ್ಲಾಕ್ ಆಗಿಬಿಟ್ರೆ ಇಂಜಿನ್ಗೆ ಸರಿಯಾಗಿ ಸಪ್ಲೈ ಆಗಲ್ಲ, ಫ್ಯೂಯಲ್ ಸಪ್ಲೈ ಆಗದೆ ಅದು ಸ್ಟಾಪ್ ಆಗಿಬಿಡುತ್ತೆ ಅಂತ ಮಾತಾಡ್ತೀವಿ. ಈಗ ಒಂದು ಎಂಜಿನ್ ಫೇಲ್ ಆಯಿತು ಅಂದರೆ ಎಂಜಿನ್ನಲ್ಲಿ ಏನೋ ದೋಷ ಇತ್ತು ಅಂತ ಒಪ್ಕೊಳ್ಳೋಣ ಸರ್. ಅಟ್ ಎ ಟೈಮ್ ಎರಡು ಎಂಜಿನ್ ಫೇಲ್ ಆಗುತ್ತೆ ಅಂತ ಬಂದಾಗ ಫ್ಯೂಯಲ್ಲೇ ಕಂಟಾಮಿನೇಟ್ ಆಗಿತ್ತು ಅಂತ ಕನ್ಕ್ಲೂಷನ್ಗೆ ಬರಬಹುದಾಗುತ್ತಾ? ಅಥವಾ ಹಿಂದೆ ಏನಂದರೆ ಈ 70 ವರ್ಷಗಳಲ್ಲಿ ಒಂದು 7-8 ವಿಮಾನಗಳು ನಮಗೆ ಗೊತ್ತಿರೋ ಮಟ್ಟಕ್ಕೆ ಎರಡು ಎಂಜಿನ್ ಫೇಲ್ ಆಗಿ ಅಪಘಾತಕ್ಕೀಡಾಗಿದೆ ಅಂತ, ಆ ವಿಮಾನಗಳಲ್ಲೂ ಕೂಡ ಫ್ಯೂಯಲ್ ಕಾರಣದಿಂದ ಎರಡು ಎಂಜಿನ್ ಫೇಲ್ ಆಗ್ತವಾ, ಬೇರೆ ರೀಸನ್ಸ್ ಇರುತ್ತಾ ಅಂತ ಸರ್? ಇದು ಒಂದು ಅನುಮಾನ ಇದ್ದೇ ಇರುತ್ತೆ. ಈ ಏನು ಇನ್ವೆಸ್ಟಿಗೇಷನ್ ಟೀಮ್ ನಡೆಸ್ತಾ ಇದಾರಲ್ಲ, ಅದು ಇದನ್ನು ಕನ್ಸಿಡರ್ ಮಾಡ್ತಾರೆ. ಯಾಕಂದ್ರೆ ನೋಡಿ, ಈ ಮಳೆಗಾಲದಲ್ಲಿ ಏನಾಗುತ್ತೆ ಅಂದ್ರೆ, ಎಷ್ಟೇ ಮುತುವರ್ಜಿ ವಹಿಸಿದ್ರು ಕೆಲವು ಸರಿ ನೀರಿನ ಅಂಶ ಇಂಗ್ರೆಸ್ ಆಗ್ಬಿಡುತ್ತೆ, ಅಂದ್ರೆ ಹೋಗ್ಬಿಡುತ್ತೆ. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ, ಈ ಫ್ಯೂಲ್ ಬೌಸರ್ ಬಂದ್ ಕೂಡಲೇ ಆ ಬೌಸರಿನ ಒಂದು ಸ್ಯಾಂಪಲ್ ನಮ್ಮ ಇಂಜಿನಿಯರಿಗೆ ಕೊಡ್ತಾರೆ. ಆ ಇಂಜಿನಿಯರ್ ಅವ್ರ ಹತ್ರ ಒಂದು ಕ್ಯಾಪ್ಸೂಲ್ ಇರುತ್ತೆ, ಆ ಕ್ಯಾಪ್ಸೂಲ್ ಅನ್ನ ಗ್ಲಾಸ್ ಜಾರ್ ಒಳಗೆ ಹಾಕ್ಬಿಟ್ಟು ಜೋರಾಗಿ ಅಲ್ಲಾಡಿಸ್ತಾರೆ. ಅಂದ್ರೆ ಅದು ಕ್ಯಾಪ್ಸೂಲ್ ವಿಲ್ ಗೆಟ್ ಡಿಸಾಲ್ವ್ಡ್. ಆ ನೀರಿನಂಶ ಏನಾದ್ರೂ ಇದ್ರೆ ಅದು ಕಲರ್ ಚೇಂಜ್ ಆಗುತ್ತೆ. ಸೊ ಅವಾಗ ಕಲರ್ ಚೇಂಜ್ ಆಗಿ ಉಳ್ಕೊಂಡಿದ್ದಾಗ ಅವರು ಓಕೆ, ದ ಫ್ಯೂಲ್ ಇಸ್ ಓಕೆ ಅಂತ ಎಂಜಿನಿಯರ್ ಫಸ್ಟ್ ಸರ್ಟಿಫೈ ಮಾಡ್ತಾರೆ. ಆವಾಗ ಬೌಸರ್ನವರು ರಿಫಿಲಿಂಗ್ ಸ್ಟಾರ್ಟ್ ಮಾಡ್ತಾರೆ. ಒಂದು ನೀರಿನ ಅಂಶ ಆಯ್ತು. ಇನ್ನೊಂದು ಯಾವುದೋ ಷಡ್ಯಂತ್ರ ನಡೆದಿರಬಹುದು ಅದು ಅನ್ನೋ ಒಂದು ಆಯಾಮದಲ್ಲೂ ಈ ಇನ್ವೆಸ್ಟಿಗೇಷನ್ ನಡೆಯುತ್ತೆ. ಅಂದ್ರೆ ಫ್ಯೂಲ್ ನಲ್ಲೇ ಯಾವ್ದೋ ಸಕ್ಕರೆ ಬೆಳೆಸ್ಬಿಟ್ರು, ಏನೋ ಕೆಮಿಕಲ್ ಬೆರೆಸ್ಬಿಟ್ರು, ಹೆಂಗಿದ್ರು ಇದು ನೀರಿನ ಅಂಶ ಅಷ್ಟೇ ಕಂಡಿಡಿಯಕ್ಕೆ ಈ ಕ್ಯಾಪ್ಸೂಲ್ ಹಾಕಿರೋದು. ಬೇರೆ ಕಂಟಾಮಿನೇಷನ್, ಫ್ಯೂಲ್ ಕಂಟಾಮಿನೇಷನ್ಗೆ ಹಾಗೂ ಇರಬಹುದು. ಇದೆಲ್ಲ ಸತ್ಯ ಹೊರ ಬರುತ್ತೆ. ನಾವು ಇದ್ರ ಬಗ್ಗೆ ಊಹಾಪೋಹ ಮಾಡಿ ನಮ್ದೇ ಥಿಯರಿ ಹಾಕೋದ್ ಬೇಡ. ಇನ್ನೊಂದ್ ಸ್ವಲ್ಪ ದಿವಸಕ್ಕಾದ್ರೆ ಇದ್ರ ಸತ್ಯಾಂಶ ಹೊರಗೆ ಬರುತ್ತೆ. ಇನ್ನೊಂದು, ಈಗ ನೋಡಿ, ನಾನು ನನ್ನ ಮಗನ ಜೊತೆ ಮಾತಾಡ್ತಿದ್ದೆ. ಈಸ್ ಕ್ವಾಲಿಫೈಡ್ ಬೋತ್ ಆನ್ ಬೋಯಿಂಗ್ ಅಂಡ್ ಏರ್ಬಸ್. ಸೊ ನಮಗೆ 2 ದಿವಸದಿಂದ ಇದೇ ಕಾಡ್ತಾ ಇತ್ತು. ಯಾಕೆ ಇಷ್ಟು ಇದರಲ್ಲಿ ಈ ಅಂಡರ್ ಕ್ಯಾರೇಜ್ ವೀಲ್ಸ್ ಅಂತ ಏನ್ ಹೇಳ್ತೀವಲ್ಲ, ಅದು ಇಟ್ ಗೋಸ್ ಇನ್ಸೈಡ್ ದಿ ಬಾಡಿ ಆಫ್ ದಿ ಏರೋಪ್ಲೇನ್. ಕೇವಲ 10-15 ಸೆಕೆಂಡ್ ಅಲ್ಲಿ ಒಳಗೆ ಹೋಗ್ಬಿಡುತ್ತೆ. ಅದು ಒಳಗೆ ಹೋದ್ಮೇಲೆ ಏರೋಪ್ಲೇನ್ ವಿಲ್ ಸ್ಟಾರ್ಟ್ ಕ್ಲೈಂಬಿಂಗ್ ಲೈಕ್ ರಾಕೆಟ್. ಆಮೇಲೆ ಅದ್ರ ಜೊತೆ ಅದು ಕೆಳಗಿತ್ತು, ಅದ್ರ ಜೊತೆಗೆ ರ್ಯಾಮ್ ಏರ್ ಟರ್ಬೈನ್, ವಿಚ್ ಏರ್ಬಸ್ ನಲ್ಲಿ ಇದು 2 ಇಂಜಿನ್ಗಳು ಹೋದಾಗ ಕಂಪ್ಲೀಟ್ ಎಲೆಕ್ಟ್ರಿಕಲ್ ಫೇಲ್ಯೂರ್ ಆದಾಗ ಹೊರಗೆ ಬರುತ್ತೆ, ಪರಿಸ್ಥಿತಿ ಹೊರಗೆ ಬರುತ್ತೆ. ಸೊ ಇಷ್ಟು ಬೇಗ 2 ಇಂಜಿನ್ ಫೇಲ್ ಆಗಿ ಕಂಪ್ಲೀಟ್ ಎಲೆಕ್ಟ್ರಿಕಲ್ ಸಿಸ್ಟಮ್ ಫೇಲ್ಯೂರ್ ಬಂದ್ಮೇಲೆ ನ್ಯಾಚುರಲಿ ಅದು ಏರೋಪ್ಲೇನ್ ಕೆನಾಟ್ ಸಸ್ಟೈನ್. ಇದು ನೋಡಿ, ಅದು ಹೆಂಗೆ, ನಾನು ಇದೇ ವಿಡಿಯೋ ನೋಡ್ತಾ ಇದ್ದೀನಿ, ನೀವೆಲ್ಲ ತೋರಿಸ್ತಾ ಇದ್ದೀರಲ್ಲ, ಇದು ಮಷಿನ್ಸ್ ಇನ್ ಟು ದ ಗ್ರೌಂಡ್. ಅಂದ್ರೆ ಇದು ನೋಸ್ ಫಾರ್ವರ್ಡ್ ಆಗಿ ಬಿದ್ದಿಲ್ಲ, ಇಟ್ ಜಸ್ಟ್ ಸ್ಲೋಲಿ ಮಶ್ ಡೌನ್ ಇನ್ ಟು ದ ಗ್ರೌಂಡ್. ಕರೆಕ್ಟ್. ದೆನ್ ಇಟ್ ಎಕ್ಸ್ಪ್ಲೋಡ್ಸ್. ಅಫ್ ಕೋರ್ಸ್ ಅಷ್ಟೊಂದು ಫ್ಯೂಲ್ ಇರೋದ್ರಿಂದ ಇಟ್ ಎಕ್ಸ್ಪ್ಲೋಡ್ಸ್. ಅಂದ್ರೆ ಬೇಸಿಕಲಿ ದೇರ್ ಇಸ್ ನೋ ಲಿಫ್ಟ್. ಫಸ್ಟ್ ವಿಷಯಕ್ಕೆ ಆಮೇಲೆ ಬರೋಣ, ನೋ ಲಿಫ್ಟ್. ಪ್ರತಿಯೊಂದು ಏರೋಪ್ಲೇನ್ ವೆನ್ ಇಟ್ ಈಸ್ ಫ್ಲೈಯಿಂಗ್ ಇನ್ ಹಾರಿಜಾಂಟಲ್ ದಿಸ್ ಥಿಂಗ್, ದ ಲಿಫ್ಟ್ ಜನರೇಟೆಡ್ ಈಸ್ ಈಕ್ವಲ್ ಟು ದ ವೇಟ್ ಆಫ್ ದ ಏರ್ಕ್ರಾಫ್ಟ್. ಇದ್ರ ವೆಯ್ಟ್ ಎಷ್ಟಿತ್ತು ಅಟ್ ದಿ ಟೇಕ್ ಆಫ್. ಸೊ ಅದ್ರ ತಕ್ಕಾಗಿ ಲಿಫ್ಟ್ ಜನರೇಟ್ ಆಗ್ಬೇಕು. ಸೊ ಲಿಫ್ಟ್ ಜನರೇಟ್ ಆಗ ನ್ಯಾಚುರಲಿ ಇಟ್ ಇಸ್ ಫ್ರಮ್ ದ ಥ್ರಸ್ಟ್ ಆಫ್ ದಿ ಇಂಜಿನ್. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದ್ರೆ, ಐ ವಾಸ್ ಡಿಸ್ಕಸಿಂಗ್ ವಿತ್ ಮೈ ಸನ್, ದೇರ್ ಇಸ್ ಒನ್ ಮೋರ್ ಪ್ರಾಬ್ಲಮ್. ಅಲ್ಲಿ ಅನ್ರಿಲಯಬಲ್ ಏರ್ ಸ್ಪೀಡ್ ಅಂತ ಆಗುತ್ತೆ. ಅಂದ್ರೆ ಸ್ಪೀಡ್, ಈಗ ನೋಡಿ, ನೀವು ಕಾರ್ ಡ್ರೈವ್ ಮಾಡ್ಬೇಕಾದ್ರೆ ನಿಮ್ಗೆ ಸ್ಪೀಡ್ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ, ರೆವಲ್ಯೂಷನ್ಸ್ ಪರ್ ಮಿನಿಟ್ ವೀಲ್ಸ್, RPM. ಏರೋಪ್ಲೇನ್ ನಲ್ಲಿ ಹೇಗಾಗುತ್ತೆ ಅಂದ್ರೆ, ಇಟ್ ಇಸ್ RPM ತರ. ಏರೋಪ್ಲೇನ್ ನಲ್ಲಿ ಹೇಗಾಗ್ತಾರೆ, ಇಟ್ ಇಸ್ ಡೈನಾಮಿಕ್ ಪ್ರೆಷರ್ ಆಫ್ ದಿ ಏರ್ ಹಿಟ್ಟಿಂಗ್ ದ ಏರೋಪ್ಲೇನ್ಸ್ surface and the static pressure that is fed to a computer called ADC, air data computer.
ಸೊ ಕೆಲವು ಸರಿ ಏನಾಗುತ್ತೆ, ಈ ಹಿಮಚ್ಛಾದಿತ ಪ್ರದೇಶಗಳಲ್ಲಿ ಆ ಹಿಮ ತುಂಬ್ಕೊಂಡ್ಬಿಟ್ಟಿರುತ್ತೆ, ಹ್ಮ್ ಸ್ನೋ. ಅದು ದೋ ಇಟ್ ಇಸ್ ಹೀಟೆಡ್ ಸರ್ಫೇಸ್, Okay. ಕೆಲವು ಸರಿ ಹೀಟಿಂಗ್ ವಿಲ್ ಟೇಕ್ ಸಮ್ ಟೈಮ್. ಹ್ಮ್ ಈಗ ನನಗೆ ಸ್ವಂತ ಅನುಭವ ಆಗಿತ್ತು. ಇದು ಸಣ್ಣ ಏರೋಪ್ಲೇನ್, ತರಬೇತಿ ಏರೋಪ್ಲೇನ್, ನಾನು ನಮ್ಮ ವಿದ್ಯಾರ್ಥಿಗಳಿಗೆ ಫ್ಲೈಯಿಂಗ್ ಕಲಿಸುವಾಗ ಹ್ಮ್ ಒಂದು ಏರೋಪ್ಲೇನ್ ಒಂದ್ ತಿಂಗಳವರೆಗೂ ನಿಂತ್ಕೊಂಡಿತ್ತು. ಅದು ಏನೋ ಇಂಜಿನ್ ಪ್ರಾಬ್ಲಮ್ ಏನೋ ಆಗಿ ಅವ್ರ ಇಂಜಿನಿಯರ್ ಬರೋವರೆಗೂ ನಾವು ಕಾಯ್ತಾ ಇದ್ವಿ. ಸೊ ಅದಾದ್ಮೇಲೆ ನಾನು ಐ ವೆಂಟ್ ಫಾರ್ ಎ ಅಲೋನ್ ಟೆಸ್ಟ್ ಫ್ಲೈಯಿಂಗ್ ಅಂತ ಹೇಳಿ. ಓಕೆ ಸೊ ಆ ಟೆಸ್ಟ್ ಫ್ಲೈಯಿಂಗ್ ಅಲ್ಲಿ ಹ್ಮ್. ಏನಾಯ್ತು ಅಂದ್ರೆ ಸ್ಪೀಡ್ ಡೆವಲಪ್ ಆಗ್ತಾ ಇರ್ಲಿಲ್ಲ. ಹ್ಮ್ ಸೊ ಸಡನ್ಲಿ ನಾನು ಅದನ್ನ ವಿಡ್ರಾ ಮಾಡ್ಬಿಟ್ಟು ರಿಜೆಕ್ಟ್ ಟೇಕ್ ಆಫ್. ಹ್ಮ್. ಆಮೇಲೆ ಗೊತ್ತಾಯ್ತು, ಈ ಕಣಜ ಹುಳ ಇರುತ್ತಲ್ಲ, ಕಣಜ, ಹ್ಮ್ ಅದು ಗೂಡು ಮಾಡ್ಕೊಂಡಿತ್ತು ಒಳಗಡೆ. ಓಕೆ ಹ್ಮ್ 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 ಸೊ ಆವಾಗ ಯು ವಿಲ್ ನಾಟ್ ಗೆಟ್ ದ ಸ್ಪೀಡ್, ಅನ್ರಿಲಯಬಲ್ ಏರ್ ಸ್ಪೀಡ್ ಅಂತ. ಹ್ಮ್ 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 ಸೊ ಆ ಅನ್ರಿಲಯಬಲ್ ಏರ್ ಸ್ಪೀಡ್ ಆದಾಗ ಯು ಆರ್ ನಾಟ್ ಸಪೋಸ್ ಟು ಚೇಂಜ್ ಎನಿ ಕಾನ್ಫಿಗರೇಷನ್ ಅಂದ್ರೆ ಇದರಲ್ಲಿ ಅಂಡರ್ ಕ್ಯಾರೇಜ್ ಕೆಳಗೇನೆ ಇರುತ್ತೆ, ಫ್ಲಾಪ್ಸ್ ಏನ್ ಸೆಲೆಕ್ಟ್ ಮಾಡಿತ್ತು ಅಷ್ಟೇ ಇರುತ್ತೆ. ಹ್ಮ್. ದೆನ್ ವಿ ಟ್ರೈ ಟು ಡೀಲ್ ವಿತ್, ಹ್ಮ್ ಈಗ ಸ್ಪೀಡ್ ಗೊತ್ತೇ ಆಗಲ್ವಲ್ಲ, Okay. ಜಿಗ್ಜಾಗ್ ಹೋಗ್ತಾ ಇರುತ್ತೆ. ಹ್ಮ್ ಹ್ಮ್ ಇನ್ಫ್ಯಾಕ್ಟ್ ನಾವು 6 ತಿಂಗಳಿಗೆ ಒಂದ್ಸರಿ ಫ್ಲೈಟ್ ಸಿಮ್ಯುಲೇಟರ್ ನಲ್ಲಿ ಟ್ರೈನಿಂಗ್ ಮಾಡಿದಾಗ ದಿಸ್ ಇಸ್ ದ ಮೋಸ್ಟ್ ಟ್ರಿಕಿಯೆಸ್ಟ್ ಎಮರ್ಜೆನ್ಸಿ. ಓಕೆ ಆಮೇಲೆ ಇದನ್ನ ಸರಿ ಆಗ್ಲಿಲ್ಲ ಅಂತ 2-3 ಸರಿ ಪ್ರಾಕ್ಟೀಸ್ ಮಾಡಿಸ್ತಾರೆ. ಹ್ಮ್ ಸೊ ಬಟ್ ಈ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಅಲ್ಲಿ ದ ಟೈಮ್ ಇಸ್ ವೆರಿ ಲಿಮಿಟೆಡ್ ಅಂಡ್ ದಿ ವರ್ಟಿಕಲ್ ಎನ್ವೆಲಪ್ ಇಸ್ ವೆರಿ ಶಾರ್ಟ್. ಓಕೆ ಹ್ಮ್ ಓಕೆ ಹಾಗಾಗಿ ಇನ್ನು ಸಮಥಿಂಗ್ ಹ್ಯಾಸ್ ಬ್ಯಾಡ್ಲಿ ಡಿಸ್ಟ್ರಾಕ್ಟೆಡ್ ದೆಮ್. ಸರ್ ಟೂ ಎಂಜಿನ್ ಎರಡು ಎಂಜಿನ್ಗಳು ಅಟ್ ಎ ಟೈಮ್ ಯಾಕೆ ಫೇಲ್ ಆಗುತ್ತೆ ಅಂತ ಕೇಳಿದೆ ಸರ್. 2 ಎಂಜಿನ್ಗಳು ಏಕಕಾಲದಲ್ಲಿ ಆಯ್ತು, ಒಂದು ಎಂಜಿನ್ ಸರಿ ಇಲ್ಲಪ್ಪ ಕೆಟ್ಟೋಗಿದೆ, ಇನ್ನೊಂದು ಎಂಜಿನ್ನು ಆಗಿದೆ, ಇತಿಹಾಸದಲ್ಲಿ ಆಗಿದೆ. ನೋಡಿ, ಸಲ್ಲಿ ಅಂತ ಒಂದು ಇಂಗ್ಲಿಷ್ ಪಿಕ್ಚರ್ ಬಂದಿತ್ತು, Correct. ಬೇಸ್ಡ್ ಆನ್ ಟಾಮ್ ಹ್ಯಾಂಕ್ಸ್ ಕ್ಯಾಪ್ಟನ್ ಸಲಿವಾನ್. ಹ್ಮ್ ಹಾ, ಹ್ಮ್ ಅದ್ರಲ್ಲಿ ಏನಾಯ್ತು ಅಂದ್ರೆ ಈ ಮೈಗ್ರೇಟರಿ ಬರ್ಡ್ಸ್ ಇರುತ್ತಲ್ಲ, ಅವು ಹಿಂದಿಂದ ಹೋಗ್ತಾ ಇರ್ತವೆ. ಇಟ್ ಇಸ್ ನಾಟ್ ಐಸೋಲೇಟೆಡ್. ಅಹಮದಾಬಾದ್ ಅಲ್ಲಿ ಬರ್ಡ್ ಮೆನೆಸ್ ಇದೆ, ಬಟ್ ಇಟ್ ಇಸ್ ಜಸ್ಟ್ ಒಂದು 2-3 ಹದ್ದುಗಳು ಒಂದೇ ಸರಿ 2 ಇಂಜಿನ್ ಹೊಡೆಯೋದು ಅಪರೂಪ. ಬಟ್ ಅಲ್ಲಿ ಏನಾಯ್ತು ಅಂದ್ರೆ ಈ ಮೈಗ್ರೇಟರಿ ಬರ್ಡ್ಸ್ ಹಿಂದಿಂದ ಹೋಗ್ತಿರ್ಬೇಕಾದ್ರೆ ದೇ ಗಾಟ್ ಇನ್ ಟು ದ ಇಂಜಿನ್. ಆಮೇಲೆ ಈ ಬರ್ಡ್ಸ್ ಸ್ಟ್ರೈಕ್ ಯಾಕಿಷ್ಟು ಡೇಂಜರಸ್ ಅಂತ ಹೇಳಿದ್ರೆ, ನೋಡಿ, ದ ಇಂಪ್ಯಾಕ್ಟ್ ಫೋರ್ಸ್ ಈಸ್ ಈಕ್ವಲ್ ಟು ಮಾಸ್ ಇಂಟು ವೆಲಾಸಿಟಿ ಸ್ಕ್ವೇರ್. ಓಕೆ ಸೊ 5 kg ಬರ್ಡ್ ಇದ್ರೆ ಏರೋಪ್ಲೇನ್ ಇಂದ ಸ್ಪೀಡು 250 ಕಿಲೋಮೀಟರ್ಸ್ ಇಂಟು 250 ಕಿಲೋಮೀಟರ್ ಸ್ಕ್ವೇರ್. ಓಕೆ ಸೊ ದಟ್ ಈಸ್ ದ ಇಂಪ್ಯಾಕ್ಟ್. ಅದು ಇಂಜಿನ್ ಒಳಗೆ ಹೋಗ್ಬಿಟ್ರೆ ಅದು ಬ್ಲೇಡ್, ಟರ್ಬೈನ್ ಬ್ಲೇಡ್ ಗಳೆಲ್ಲ ಡ್ಯಾಮೇಜ್ ಆಗ್ಬಿಡುತ್ತೆ. ಓಕೆ ಸೊ ಇದೆ ಎರಡು ಇಂಜಿನ್ ಏಕಕಾಲಕ್ಕೆ. ಫಾರ್ಚುನೇಟ್ಲಿ ಅವನಿಗೆ ಪಕ್ಕಕ್ಕೆ ರಿವರ್ ಇತ್ತು, ಹಡ್ಸನ್ ರಿವರ್ ಅಂತ ಹೇಳಿ. ಆ ಹಡ್ಸನ್ ರಿವರ್ ಮೇಲೆ ಲ್ಯಾಂಡ್ ಮಾಡ್ಬಿಟ್ಟು ಓಕೆ ಹ್ಮ್ 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 ಎಲ್ಲ 143 passengers, including captain, co-pilot, cabin crew, everybody was safe, ಓಕೆ safely evacuated. ಅದು ಒಂದೇ ಒಂದು ಇನ್ಸಿಡೆಂಟ್ ವೇರ್ ಡಬಲ್ ಇಂಜಿನ್ ಫೇಲ್ಯೂರ್ ಹ್ಯಾಸ್ ಅಕರ್ಡ್. ಓಕೆ ನಮಗೂ ಸಿಮ್ಯುಲೇಟರ್ ಗಳಲ್ಲಿ ಮಾಡಿಸ್ತಾರೆ ಈ ಡಬಲ್ ಇಂಜಿನ್ ಫೇಲ್ಯೂರ್ ಅಂತ ಹೇಳಿ, ಬಟ್ ಅಟ್ ಎ ಹೈಟ್, Okay. 20,000 feet, 25,000 feet. So we have enough time to restart the engines. ಓಕೆ ಹ್ಮ್ 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 ರೀಸ್ಟಾರ್ಟ್ ಎಂಜಿನ್ಗೂ ಒಂದು ಸ್ಪೀಡ್ ಬೇಕು. ಏರ್ ಬಸ್ ಅಲ್ಲಿ ಅಟ್ ಲೀಸ್ಟ್ ಮಿನಿಮಮ್ 280 ಕಿಲೋಮೀಟರ್ ಸ್ಪೀಡ್ ಇದ್ದಾಗ ದ ಎಂಜಿನ್ ವಿಲ್ ಗೆಟ್ ರೀಸ್ಟಾರ್ಟೆಡ್. ಫೈನ್ ಫೈನ್ ಇದು ಯು ಜಸ್ಟ್ ಟುಕ್ ಆಫ್. ಆದ್ರಿಂದ ಇದು ವೆರಿ ಅನ್ಫಾರ್ಚುನೇಟ್. ಬಟ್ ಅದೇ ಸತ್ಯ ಹೊರಗೆ ಬರುತ್ತೆ ಇನ್ನು ಕೆಲವು ದಿವಸಗಳಲ್ಲಿ ಏನೇನಾಯ್ತು ಅಂತ ಹೇಳಿ. ಬಟ್ ಡೆಫಿನೆಟ್ಲಿ ಬೋಯಿಂಗ್ ಹ್ಯಾಸ್ ಅ ನಟೋರಿಯಸ್ ಸೇಫ್ಟಿ ರೆಕಾರ್ಡ್. ಓಕೆ. ಇನ್ನು ವಾಸುದೇವ್ ಸರ್, ಈಗ ಒಂದು ವಿಮಾನ ಪರ್ಫೆಕ್ಟ್ ಆಗಿದೆ, ಇದು ಟೇಕ್ ಆಫ್ ತುಂಬ ಕರೆಕ್ಟಾಗಿ ಆಯಿತು, ಆಗಲಿಲ್ಲ, ATC ಇದನ್ನು ಜಡ್ಜ್ ಮಾಡ್ಬೋದಾ ಸರ್? ಟೇಕ್ ಆಫ್ ಪರ್ಫೆಕ್ಟ್, ಇದು ನೋ ಇಶ್ಯೂ, ನಿಮ್ಗೆ ಅದು ಎಷ್ಟು ಹೊತ್ತಾದ್ಮೇಲೆ ಅದು ಗೊತ್ತಾಗುತ್ತೆ ಸರ್ ನಿಮಗೆ ATCಲಿ ಕೂತ್ಕೊಳ್ಳೋರಿಗೆ ಅಂತ? ಸರ್, ಇದು ಫ್ಲೈಟ್ಗೆ ಮುಂಚೆ ಪ್ರೀ ಫ್ಲೈಟ್ ಚೆಕ್ ಏನ್ ಮಾಡ್ತಾರೆ, ಸುಮಾರು 150 to 200 ಚೆಕ್ಸ್ ಅವರು ಮೇಂಟೆನೆನ್ಸ್ ಚೆಕ್ ಇಂಜಿನಿಯರ್ಸ್ ಎಲ್ಲ ಮಾಡ್ಬೇಕಲ್ಲ ಸರ್. ಆ ಇದು ಏನ್ ಟರ್ನ್ ಓವರ್ ಟೈಮ್ 40 ನಿಮಿಷ ಅಂತ ಏನು ಒಂದು ವಿಮಾನ ಬಂದು ಏರೋಡ್ರೋಮ್ ನಲ್ಲಿ ಇಳಿಯುತ್ತೆ, ಏರ್ಪೋರ್ಟ್ ಅಲ್ಲಿ ಇಳಿಯುತ್ತೆ, ವಿತಿನ್ 40 minutes ದೇ ಹ್ಯಾವ್ ಟು ಟರ್ನ್ ಓವರ್ ದ ಫ್ಲೈಟ್. ಹಾಗೆ ಮಾಡುವಾಗ ಅವರು ಅಷ್ಟು ಚೆಕ್ಗಳನ್ನ ಕರೆಕ್ಟ್ ಆಗಿ ಮಾಡಿದಾರ, ಮಾಡಿದ ಮೇಲೂ ಈ ತರದ ಆಕ್ಸಿಡೆಂಟ್ ಆಗುತ್ತಾ ಅಂತ ಅನ್ನೋದು ಪೈಲಟ್ ಗೆ ಸಂಬಂಧಪಟ್ಟಿರೋದೇ ಹೊತ್ತು ಏರ್ ಟ್ರಾಫಿಕ್ ಕಂಟ್ರೋಲರ್ ಈಸ್ ಓನ್ಲಿ ಎ ಕಮ್ಯುನಿಕೇಟರ್, ಈಸ್ ಓನ್ಲಿ ಎ ವಾಯ್ಸ್.
ಸಜೆಷನ್ಸ್ ಅಡ್ವೈಸ್ ಕೊಡ್ತಕ್ಕಂಥವನು ATC ಗೆ ಏನಪ್ಪಾ ಅಂದ್ರೆ ಮೂವ್ಮೆಂಟ್ ಅಲ್ಲಿ ಏರ್ ಕ್ರಾಫ್ಟ್ ಮೂವ್ಮೆಂಟ್ ಅಲ್ಲಿ ಒಂದು ರನ್ವೇ ಲೆಂತ್ ನಲ್ಲಿ 1 ನಿಮಿಷದಲ್ಲಿ ಅವನು ಏನು ಜರ್ನಿ ಇರುತ್ತೆ ಟ್ರಾವೆಲ್ ಮಾಡ್ಬೇಕು, ಅದು ಮಾಡೋದ್ರೊಳಗಡೆ ಏನಾದ್ರು ಜಂಪ್ ಮಾಡ್ತಿದ್ದಾನೋ, ಹಾಪ್ ಇನ್ ಹಾಪ್ ಅಪ್ ಮಾಡ್ತಾ ಇದ್ದಾನೋ ಲ್ಯಾಂಡ್ ಮಾಡುವಾಗ, ಟೇಕ್ ಆಫ್ ಮಾಡುವಾಗ ಏನಾದ್ರು ಅದರಲ್ಲಿ ಅನ್ಇವನ್ ಮೂವ್ಮೆಂಟ್ ಇದ್ರೆ ಅವಾಗ ATC ಗೆ ಗೊತ್ತಾಗುತ್ತೆ. ಆದ್ರೆ ಅವ್ರು ಏನು ಮಾಡಕ್ಕಾಗಲ್ಲ ಸರ್. ಪೈಲಟ್ ಗೆ ಯಾವುದೇ ಇನ್ಸ್ಟ್ರಕ್ಷನ್ ಅನ್ನ ಪಾಸ್ ಮಾಡೋದಕ್ಕೆ ATC ಹತ್ರ ಯಾವುದೇ ನಾಲೆಡ್ಜು ಇಲ್ಲ. ಓಕೆ ಫೈನ್. ಒಂದ್ಸಲ ಅದು ಟೇಕ್ ಆಫ್ ಆಯ್ತು ಅಂತ ಹೇಳಿದ್ರೆ ಅದು ಪೈಲಟ್ದೇ ಪೂರ್ತಿ ಜವಾಬ್ದಾರಿ. ವಿಮಾನ ಪ್ರಯಾಣಿಕರು ಎಲ್ಲರ ಪ್ರಾಣಕ್ಕೂ ಆತನೇ ಹೊಣೆ. ಎಕ್ಸಾಕ್ಟ್ಲಿ. ಏನಾದ್ರೂ ಔಟ್ ಸೈಡ್ ಎಕ್ಸ್ಟರ್ನಲ್ ಮೂವ್ಮೆಂಟ್ಸ್ ನಲ್ಲಿ ನಾಯಿಗಳು ಬಂದು, ಹಾವು ಬಂತು, ಅಥವಾ ಯಾವ್ದೋ ಜೀಪ್ ಬಂತು, ಯಾವ್ದೋ ಮನುಷ್ಯ ಎಂಟರ್ ಆದ, ಯಾವ್ದೋ ಪ್ರಾಣಿಗಳು ಬಂದವು, ಯಾವ್ದೋ ಹಕ್ಕಿಗಳು ಬಂದವು, ಇವುಗಳ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆಯೇ ಹೊರತು ಅಥವಾ ಸ್ಟಾಪ್ ಟೇಕ್ ಆಫ್ ಅಂತ ಹೇಳ್ತಾರೆಯೇ ಹೊರತು ದೇ ಕೆನಾಟ್ ಡೂ ಎನಿಥಿಂಗ್ ಫಿಸಿಕಲಿ ಟು ದ ಸ್ಟಾಪಿಂಗ್ ಆಫ್ ದ ಏರ್ಕ್ರಾಫ್ಟ್. ಓಕೆ.